ದೊಡ್ಡ ತತ್ವಜ್ಞಾನಿ, ಬಹಳ ದೊಡ್ಡ ತಪಸ್ವಿ. ಏಕಾಗಾಡಿ ತಗೊಂಡ ರೈಕ್ವ ಹಮಾಲಿ ಮಾಡ್ತಿದ್ದ, ಸೋಮ ಅಡ್ಡಾಡ್ತಿದ್ದ. ಅಂತ ಒಬ್ಬ ಗುರು ಇದ್ದ, ಅವನು ಸೇವಾ ಮಾಡ್ತಿದ್ದ. ಒಬ್ಬ ಅವನು ಅರಿವಿ ಹೋಗಿದ್ದು, ಅವನಿಗೆಲ್ಲ ವ್ಯವಸ್ಥೆ ಮಾಡೋದು, ಊಟಕ್ಕೆ ತಂದು ಕೊಡೋದು, ಹಿಂಗೆಲ್ಲ ವ್ಯವಸ್ಥೆ ಮಾಡ್ತಿದ್ದ. ಆ ಊರಿಗೆ ಒಬ್ಬ ದೊಡ್ಡ ಗುರು ಬಂದ್ರಿ. ಅವೇನು ಮೆರವಣಿಗೆ ದೊಡ್ಡದೇನು ಈ ಮೆರಸ್ಕೋತ ಬರ್ತಾರಲ್ಲ, ಯಾವುದೋ ಒಂದು ಗಾಡಿ ಐತ್ಲ, ಅಂಥ ಗಾಡ್ಯಾಗ ಮೆರಸ್ಕೋತ ಬಂದರು. ಏನು ಹೂ ಹಾಕೋದು, ಏನು ಕುಂಭ, ಏನು ಬಾರಿಸೋದು. ದೊಡ್ಡ ಗುರುಗಳು ಬಂದರು. ಇಡೀ ಊರ ಮಂದೆಲ್ಲ ಅವನ ಕಡೆನ. ಭಾಳ ದೊಡ್ಡ ಗುರುಗಳು ಬಂದಾರ್ರಿ. ಇಲ್ಲೇ ಈಗ ಸದ್ಯ ಆನಂದ್ ಗುರುಜಿ ಅವ್ರು ಬಂದ್ರಂದ್ರೆ ಟಿವ್ಯಾಗ ಬರ್ತಾರಲ್ರಿ. ಊರಾಗ ಯಾರೂ ಇರಂಗೆ ಇಲ್ರಿ ಇಲ್ಲಿ. ಅದ ಅವ್ರು ಸಾದಾ ಬಂದ್ರ, ಯಾರ ಬಂದಿರಬೇಕು ಬಿಡು. ಅವ ಪಾಪ ದೊಡ್ಡ ಗುರು ಬಂದ ಕೂಡಲೇ ಎಲ್ಲ ಇಡೀ ಊರ ಮಂದಿನ ಹೋತ್ರಿ. ಇವೇನು ಒಬ್ಬ ಸೇವಾ ಮಾಡ್ತಿದ್ದಲ್ಲ ಆ ಸಾದಾ ಗುರುವ್ರೆ, ಅವನು ಬಿಳಿ ಅರಿವಿ ಹಾಕೊಂಡ್ ಅಟ ತನ್ನ ಪುರ್ತಕ್. ಆದ್ರೆ ತಿಳುವಳಿಕೆಯೊಳಗೆ ದೊಡ್ಡ ತತ್ವಜ್ಞಾನಿ ಇದ್ದವ, ಗೊತ್ತಿಲ್ಲ ಇದಕ್ಕ. ಬಹಳ ದೊಡ್ಡ ತಪಸ್ವಿ ಇದ್ದ. ಅವರು ಹೇಳ್ಕೊಳಂಗಿಲ್ರ, ಮತ್ತು ಎಲ್ಲ ಹೇಳ್ತಾನಂದ್ರೆ ಅದ್ರತೆಕ್ ಏನೂ ಇಲ್ಲ ಅಂತ ತಿಳ್ಕೊಬೇಕು. ಪಕ್ಕ ಏನು ಹೇಳಲಾರ್ದ ಸುಮ್ಮ ಕೂತಾನಂದ್ರೆ ಏನೂ ಐತೆ ಅಂತ ತಿಳ್ಕೊಬೇಕು. ಅವನು ಸೇವಾ ಮಾಡ್ತಿದ್ದ. ಎಲ್ಲರೂ ಆದ ಕೂಡಲೇ ಅವು ಮತ್ತೆ ಹೆಂಗೆ ಬಂದಂತಂದ್ರೆ ರೀ, ಹಿಂಗ ಆಕಾಶದಾಗ ಹಾರಿ ಬಂದವ. ಹಿಂಗೆ ವಿಮಾನ ಏನು ಬರ್ತೈತ್ರಲ್ಲ, ವಿಮಾನ ಬಂದಂಗೆ ಹಿಂಗೆ ಹಾರ್ಕೋತ ಬಂದು ನಿಮ್ಮ ಊರಾಗ ಇಳಿದು ಬಿಟ್ಟ. ಈಗ ಅಕಸ್ಮಾತನ ಇಲ್ಲಿ ಪ್ರವಚನ ಹೇಳಾಕತ್ತೇನಿ. ಈಗ ಇಲ್ಲೆಲ್ಲರೂ ಕೂತರಿ. ಯಾರೋ ಒಬ್ಬ ದೊಡ್ಡ ಗುರು, ದೊಡ್ಡ ಸ್ವಾಮಿ ಹಂಗ ಅವು ಹಿಂಗೆ ಆಕಾಶದಾಗ ಹಾರ್ಕೋತ ಬಂದು ಇಲ್ಲಿ ಇಳ್ದ ಅಂದ್ರೆ ಇಲ್ಲಿ ನನ್ನ ತಕ್ಕ ಒಬ್ಬರ ಕೊಂಡಿರ್ತೀರ. ಇದೇನ್ರಿ ಸ್ವಾಮಿ ನಡ್ಕೋತ ಬರ್ತೈತಿ. ನೋಡ್ರಿ ಮ್ಯಾಲಿಂದ ಬಂದವು, ಅವ ನೆಲದ ಮ್ಯಾಗ ನಡ್ಕೋತ ಅಲ್ರಿ, ಮ್ಯಾಗ ಹಿಂಗ ಆಕಾಶದಾಗ ಬಂದು ಒಮ್ಮೆ ಹೇಳ್ದಾನತ್ತ. ಎಲ್ಲರೂ ಅಲ್ಲೇ ಹೋಗ್ಬಿಡ್ತೀರಿ. ಎಲ್ಲರೂ ಅಲ್ಲೇ ಹೋದ್ರು. ಇವಂಗ ತಳಮಳ ಐತ್ರಿ ಇಲ್ಲಿ ಸೇವಾ ಮಾಡೋವಂಗ. ಅವ ಅಂದ, ಎಲ್ಲರೂ ಅವನ ಕಡೆ ದೀಕ್ಷಾ ತಗೊಂಡ್ರು. ಅವನ ದೊಡ್ಡ ಗುರು ತಿಳಿ ಊರ್ ಮಂದಿನ. ಇವ ಆಗ ಇವನ ಕಡೆ ದೀಕ್ಷಾ ತಗೊಂಡು ಕೂತಿದ್ದ. ಅವ ಅಂದ, ನಾವೊಳ್ಳೆ ತಪ್ಪು ಕೆಲಸ ಮಾಡೀನಿ ಓ ಮರ, ಅಂತ ದೊಡ್ಡ ಗುರು ಆಕಾಶದಾಗ ಬಂದಾನ, ಅವನ ಕಡೆ ಎಲ್ಲ ಇಡೀ ಊರು ಮಂದಿ ದೀಕ್ಷಾ ತಗೊಂಡ್ರು. ನಾ ಇದೇನು ಸಾದಾ ಸ್ವಾಮಿ, ಇದೇನು ಗುರು, ಇದ್ರ ತಕ್ಕ ನಾ ದೀಕ್ಷಾ ತಗೊಂಡು ಕೂತ್ನಿ, ಏನು ಮಾಡ್ಬೇಕು ಅನ್ಕೋತ ಗುರುಗಳಿಗೆ ಅಂದ. ನಾವು ದಿಟ ಅಲ್ಲಿ ಹೋಗಿ ಬರ್ಲೇನ್ರಿ, ಅವ್ರನ್ನ ನೋಡಿ ಬರ್ತೇನ್ರಿ ಅನ್ಕೂಲೆ. ಹೋಗಲ್ಲ, ಅದಕ್ಕೇನಾಗತ್ತಪ್ಪ, ಹೋಗು ಅವರು ಗುರುಗಳು ಇರ್ತಾರ, ಹೋಗು ನಮಸ್ಕಾರ ಮಾಡು, ಹೋಗಿ ಬಾ ಅಂದರು. ಹೋತ್ರಿ ದಾಸಾಮಿ. ಹೋಗಿ ಅವ್ರು ನೋಡಿದ್ರು, ಹೆಂಗೆ ದೊಡ್ಡ ಸಿಂಹಾಸನ ಮ್ಯಾಗ ಕೂತಾರ. ಆಚೆ ಕಡೆ ಈಚೆ ಕಡೆ ಒಂದು 40-50 ಮಂದಿ ಸೇವಾ ಮಾಡೋರು, ಎಲ್ಲ ಚಾಳಿ ಬೀಸವ್ರು, ಹಿಂಗೆಲ್ಲ ಮನಗಂಡ ಲಕ್ಷ ಗಂಟ್ಲೆ ಮಂದಿ ನಿಂತಿತ್ತು. ಸಂಧ್ಯಾ ಹಾದ ಬಂದು ಅವನು ನಿರ್ಣಯ ಮಾಡಿದ, ಆ ಗುರುನ ಬೇಡ ಇನ್ನಂದವ. ಒಂದ ಗುಗಿ ಮಠದನ ಕಾಕಿ ಕೂತದದು. ನೋಡಿಲಿ ಎಷ್ಟು ವೈಭವ ನಡೆದದು ಈ ಗುರುಗಳದು. ಇಂಥವ್ರ ತಕ್ಕ ದೀಕ್ಷಾ ತಗೋಬೇಕಪ್ಪ, ತಗೊಂಡ್ರ ಅಂಥೇಳಿ ಸಂಧ್ಯಾಗಾದ ಅವ್ರ ತಕ್ಕ ಬಂದ, ಯಪ್ಪ ದೀಕ್ಷಾ ತಗೋತನ್ರಿ ನಿಮ್ಮ ಕಡೆ ಅಂದ. ಅವ್ರ ಗುರುಗಳು ಅಂದರು, ಈಗ ಹಂಗೆ ಕೊಡಕ್ಕೆ ಬರಂಗಿಲ್ಲ, ರೂಮಿಗೆ ಬಾನಿ, ನಾ ಎಲ್ಲ ಕಾರ್ಯಕ್ರಮ ಮುಗಿದಿಂದ ಏನು ರೂಮಿಗೆ ಹೋಗ್ಕೊಂಡ ಅಲ್ಲಿ ಬಾ ಅಂದ. ಆಯ್ತಿರಿ ಅಂತ ಅಲ್ಲಿಗೆ ಹೋದ. ಅಲ್ಲಿಗೆ ಹೋಗಿ ಅವ್ರು ಕುಡ್ತಿದ್ರು ಕಾಟದ ಮ್ಯಾಗ ಹೋಗಿ ನಮಸ್ಕಾರ ಮಾಡಿ, ಯಪ್ಪ ನನಗಡೆ ದೀಕ್ಷಾ ಕೊಡ್ರಿ. ಅವರು ಒಟ್ಟು ಪಾಡ ಇದ್ರೆ ಕೇಳಿದ್ರು, ತಮ್ಮ ದೀಕ್ಷಾ ಈಗಾಗಲೇ ಯಾರ ಕಡೆ ಇರೋದು ತೊಗೊಂಡೀನು ಮತ್ತು ಕೇಳಿದ್ರು. ಇಲ್ಲರಿ, ಅದು ಯಾವುದೋ ಒಂದು ಸ್ವಾಮಿ ಇತ್ತರೆ, ಏನು ಹಂಗೇನು ಪಕ್ಕ ಇಲ್ರಿ, ಮತ್ತು ಸೊಮ್ಮ ಹಂಗೆ ಕೊಟ್ಟಾನ್ರ ತೊಗೊಂಡನಿ ದೀಕ್ಷಾ, ಏನಿಲ್ಲ ಅದೇನು ನಡೀತೈತ್ರಿ, ನೀವು ಕೊಡ್ರಿಯಪ್ಪ ದೀಕ್ಷಾ ನನಗೆ. ಇಲ್ಲೋ ಹಂಗೆ ಮಾಡೋಕೆ ಬರಂಗಿಲ್ಲ, ಮತ್ತು ನೀ ಯಾರ ಕಡೆ ದೀಕ್ಷಾ ತೊಗೊಂಡಿಯಲ್ಲ ಅವರು ಕೊಟ್ಟದ ದೀಕ್ಷಾ ಅವ್ರಿಗೆ ಹೊಳ್ಳಿ ಕೊಟ್ಟು ಬಾ, ಆನಂತರ ನಾನು ನಿನಗೆ ದೀಕ್ಷಾ ಕೊಡ್ತೇನಪ್ಪ. ಅವ್ರಂದ್ರು. ಅವಂದ ಅದೇನು ದೊಡ್ಡದ್ರಿ, ಕಿವ್ಯಾಗ ಮಂತ್ರ ಹೇಳ್ಯಾನ, ಪಟ್ನ ಹೋಗಿ ಅವ್ನಿಗೆ ಹೇಳಿ ಬಂದುಬಿಡ್ತನು, ನನಗೆ ದೀಕ್ಷಾ ಕೊಡ್ರಿಯಪ್ಪ, ಹೋಗಂದ್ರು. ಬಂದ ಅವ್ರು ಕೂತಿದ್ರು ಸಾದಾ. ಮತ್ತು ಗುರುಗಳು ಭಾಳ ದೊಡ್ಡ ತತ್ವಜ್ಞಾನಿ, ಬೇಡ್ಕೊಂಡು ತಿಂತಿದ್ರು. ಏನು ಹತ್ತ ಕಾರ್ಗಡೆ ಇಲ್ಲ, ಏನು ಸುಮ್ಮನೆ ಸಿದ್ಧಾಂಡ್ರು ಹಂಗ್ರಿ, ನೋಡಕ್ಕೆ ಹುಚ್ಚರ್ಗತ್ತೆ ಇದ್ದ. ಸಿದ್ಧಾಂಡ್ರು ನೋಡಕ್ಕೆ ಹುಚ್ಚರ್ಗತ್ತನ ಇದ್ರು, ಆದ್ರೆ ಮಹಾನ್ ತಪಸ್ವಿಗಳಿದ್ರು, ಶಿವನ ಅವತಾರಿ ಇದ್ರು. ಅವರು ಯಾರ ಮುಂದೆ ಏನೂ ಹೇಳ್ತಿದ್ದಿಲ್ಲ ಸಿದ್ಧಾರೂಢರು. ಯಾರ ಬಡದ್ರ ಬಡಿಸ್ಕೋತಿದ್ರು, ಬೈದ್ರ ಬೈಸ್ಕೋತಿದ್ರು, ಏನಾರ ಅಂದ್ರ ಅನಿಸ್ಕೋತಿದ್ರು. ಇಲ್ಲೇ ಬಿಜಾಪುರಕ್ಕೆ ಬಂದಾಗ್ರಿ ಸಿದ್ಧಾರೂಢರು ಸಂಚಾರ ಮಾಡ್ಕೊತ ಬಿಜಾಪುರಕ್ಕೆ ಬಂದ ಹುಬ್ಬಳ್ಳಿಗೆ ಬರವ್ರ. ಸಂಚಾರ ಮಾಡ್ಕೊಂತ ಹುಬ್ಬಳ್ಳಿಗೆ ಬರೋಕ್ಕಿಂತ ಮೊದಲು ಇಲ್ಲೇ ಬಿಜಾಪುರಕ್ಕೆ ಬಂದಾಗ ರಾತ್ರಿ ಹೆಂಗಿದ್ರಿ ಸಿದ್ಧಾರೂಢ, ಭಾಳ ಉದ್ದ ಸಿದ್ಧಾರೂಢಪ್ಪ ನೋಡಕ್. ಸಿದ್ಧಾರೂಢ ಅಜ್ಜ ಭಾಳ ಎತ್ತರ, ಮನಗಂಡ ಉದ್ದು ಕೈ ರೀ, ಮೊಣಕಾಲು ಕೆಳಗೆ ಬರ್ತಿದ್ದು ಅವ್ರ ಕೈಯ, ಸಿದ್ಧಾರೂಢರ ಕೈಯ.
ಅಷ್ಟು ಎತ್ತರ, ಮನಗಂಡ ಕೆಟ್ಟ ದಾಡಿ ಬಿಟ್ಟಾನ, ಕೆಟ್ಟ ಕೂದ್ಲ, ಒಂದು ದಿವಸ ಜಳಕ ಮಾಡಿದ್ದಿಲ್ಲ, ಹರ್ ಕರಿವಿ ಒಂದು ಶಲ್ಲೆ ಕೈಪ ಹಾಕೊಂಡು ಇಟ್ಟುದು ಇಲ್ತಕ ಹಂಗ ಓಪನ್ ಇರ್ತಿತ್ತು. ಹಂಗ ಅಡ್ಯಾಡ್ಕೋತ ಬರವ. ಅದು ಏನೋ ಒಂದು ಕಾರ್ಯಕ್ರಮ ಇತ್ತು ಕಾಣ್ತತಿ, ಏನು ಉರ್ಸಿತ್ತೋ ಏನಿತ್ತೋ ಬಿಜಾಪುರದಾಗ. ಅಲ್ಲಿ ಹಾದು ಬರುವಾಗ ಈ ಜಾತ್ರೆಗಾರದು ಹಿಂದಿನ ಕಾಲದಾಗ ಗ್ಯಾಸ್ ಹಿಡ್ಕೊಂಡು ನಿಂತಿರೋದು ಒಂದು ಪದ್ಧತಿ ಇತ್ತು ನೋಡ್ರಿ. ಜಾತ್ರೆಗ ಗ್ಯಾಸ್ ಹಿಡ್ಕೊಂಡು ನಿಂದಿರೋದು ಪದ್ಧತಿ ಇತ್ತು. ತಲೆ ಮ್ಯಾಗ ಗ್ಯಾಸ್ ಹಿಡ್ಕೊಂಡು ನಿಂದಿರ್ತಿದ್ದು. ಒಬ್ಬ ಗ್ಯಾಸ್ ಹಿಡ್ಕೊಂಡು ನಿಂತಿದ್ದ, ಇವ್ ಸಿದ್ಧಾರೂಢ ಅಜ್ಜ ಅವನ ತೆಕ್ಕ ಏನ್ ನಡೆದತಿ ಇಲ್ಲಿ ಮಂದಿ ಭಾಳದ ನೋಡ್ಬೇಕಂತ ಬಂದ ಮಗ್ಗಲ್ದಾಗ ನಿತ್ತ. ಅವ್ ನಿತ್ತಾವ ಏನ್ ಮಾಡಿದ್ರಿ, ಗ್ಯಾಸ್ ಹೊಟ್ಕೊಂಡು ನಿತ್ತಾವ. ಪಟ್ನ ಈ ಗ್ಯಾಸ್ ತಗೋ ತಲೆ ಮೇಲೆ ಹೊತ್ಕೊಂಡು ನಿಂದ್ರ ಅಂದ ಸಿದ್ಧಾರೂಢಗ. ಅವಂದ ಹೂನ್ರಿ ಅಂದ ಪಾಪ. ಅಂದ ತಲೆ ಮೇಲೆ ಹೊತ್ಕೊಂಡು ನಿತ್ತ. ಅವ್ ತನಗ್ ಬ್ಯಾಸರಾಗಿತ್ತ. ಅದ ಅಜ್ಜನ ತಲೆ ಮ್ಯಾಗ ಸಿದ್ಧಾರೂಢ ಅಜ್ಜನ ತಲೆ ಮ್ಯಾಗ ಹೊರಿಸಿದ. ಅವ್ನು ಸುಮ್ಮ ಹೊತ್ಕೊಂಡು ನಿತ್ರಿಪ್ಪ. ಸಿದ್ಧಾರೂಢ ತಲೆ ಮ್ಯಾಗ ಸುಮ್ಮ ಹೊತ್ಕೊಂಡು ನಿತ್ತ. 1 ತಾಸು ನಿತ್ತಿ, 2 ತಾಸು ನಿತ್ತು. ಬೆಳಗನ ರೀ ಸಿದ್ಧಾರೂಢ ಅಜ್ಜ ಬೆಳಗನ ಗ್ಯಾಸ್ ಹೊತ್ಕೊಂಡು ನಿತ್ತ ಮುಂಜಾನೆ ತಕ. ಆದ್ರೆ ನನ್ನ ಕೈಯಾಗ ಯಾಕೆ ಕೊಟ್ಟಿ ಹೊಳ್ಳಿ ಇದನ್ನು ತಗೋ ಅಂತ ಏನೂ ಅನ್ಲಿಲ್ಲ. ಸಿದ್ಧಾರೂಢ ಮನಸ್ಸಿನಾಗ ಏನಂತಿದ್ದಂದ್ರೆ, ಈ ತಲೆ ಮೇಲೆ ಏನು ನನ್ನ ತಲೆ ಮ್ಯಾಗ ಬೆಳಕೈತಲ್ಲ, ಈ ಬೆಳಕಿನಾಗ ಇವರೆಲ್ಲ ನಾಟಕ ಮಾಡಕತ್ತಾರ. ಬೆಳಕಂದ್ರೆ ದೇವರನ್ನಿದ್ದಂಗೆ ನಾನು ಬ್ರಹ್ಮಸ್ವರೂಪ. ನನ್ನ ಈ ಆತ್ಮಸ್ವರೂಪದ ಬೆಳಕದೊಳಗೆ ಇವೆಲ್ಲ ಕುಣಿದಾಡಕತ್ತಾವ ಅಂತ ಹೇಳಿ ಕಲ್ಪನಾ ಮಾಡ್ಕೊಂಡು ಬೆಳತನಕ ಹೊತ್ಕೊಂಡಿತ್ತರಂತ ಸಿದ್ಧಾರೂಢರು. ಯಾರು ಬೈದ್ರೆ ಬೈಸೋಳವರು ಅಂಥವ ಪಾಪ ತತ್ವಜ್ಞಾನಿ. ಓಡಿ ಬಂದವನ ಹೋಗಿ ಬಂದೇನೋ, ನಮಸ್ಕಾರ ಮಾಡಿ ಬಂದೇನೋ ಮತ್ತು ಅಂತ ಗುರುಗಳು ಕೇಳಿದ ಕೂಡಲೇ ನಮಸ್ಕಾರ ಮಾಡಿ ಬಂದನಿ, ಮತ್ತು ನಾ ಅವನ ಕಡೆನ ದೀಕ್ಷಾ ತಗೋತ್ನಾಳಪ್ಪ ಅಂದಿವ. ಮೊದಲು ರೀ ಹಾಕಿ ಮಾತಾಡ್ತಿದ್ದ ಗುರುಗಳಿಗೆ. ಅವ್ರು ನೋಡಿದ ಕೂಡಲೇ ರೀಸಲಿ ಹಾಕವಲ್ಲ. ಯಾಕೋ ಏನತ್ತೋ ಏನಿಲ್ರಿ, ನಾನು ಅವ್ರ ಕಡೆ ದೀಕ್ಷಾ ತಗೋತೇನ್ರಿ, ಮತ್ತು ನೀವೇನು ದೀಕ್ಷಾ ಕೊಟ್ಟಾರಲ್ಲ ನಿಮ್ಮದು ನೀವು ವಾಪಸ್ ತಗೋರಿ ದೀಕ್ಷಾ. ಅವಂದ ಹಂಗೆ ಮಾಡಕ್ಕೆ ಬರಂಗಿಲ್ಲ ಅಂದವ. ಒಮ್ಮೆ ಮದುವೆ ಆತಂದ್ರೆ ಮುಗಿತಪ್ಪ, ಹಳೆ ಮದುವೆ ಮಾಡ್ಕೊಳಕ್ ಬರ್ತದೆ ಗಂಡ. ಅಲ್ಲೋ ಹಂಗೆ ಮಾಡಕ್ಕೆ ಬರಂಗ ಕೊಳ ಹರ್ಕೊಂಡಿಂದ ಅಂದವ್. ನಿನ್ನ ತೆಕ್ಕೆ ಏನೈತಿ ನಿಂದು ಬೇಡ್ಕೊಂತೀನವ. ನೋಡಲಿ ಏನು ರಾಜವೈಭವ, ಏನು ಮೆರವಣಿಗೆ, ಏನು ದೊಡ್ಡದು. ನೀ ಅಂತ ಗುರು ಅಮಾರಯ್ಯ ಸ್ವಾಮಿ ನಿಂದ ನೀ ತಗೋ ಅಂದ. ಅವ ಹೇಳ್ದ ಹಂಗೆ ಮಾಡಬೇಡೋ, ಅದೇನೋ ನಾಯಿ ಎಡ್ತಾಗ ಸತ್ತಂಗೆ ಆದಿತ್ತು, ನೋಡು ಹಂಗೆ ಮಾಡಬೇಡ. ಏನು ವಿಚಾರ ಮಾಡ್ತಾರ್ರಿ ನಿಮ್ಮದು, ನೀವು ತೊಗೊಂಬಿಡ್ರಿ. ನೀವು ಮಂತ್ರ ಏನು ಕೊಟ್ಟಿರಲ್ಲ ಅದನ್ನ ತಕೊಂಡ್ಬಿಡ್ರಿ ಮೊದಲು ನಮ್ಗೆ, ನಾವು ಅಲ್ಲೇ ತಗೋತೀವಿ. ಲಕ್ಷ ಗಂಟ್ಲೆ ಮಂದಿ ಐತೆ ಅಲ್ಲಿ, ಎಲ್ಲರೂ ಪಾಳೆ ಹಚ್ಚಿ ದೀಕ್ಷಾ ತಗೊಳಕತ್ತಾರ ಅಂದ. ಇದ ಕಂಡೀಷನ್, ಒಟ್ಟ ಕಂಡೀಷನ, ನಿನ್ನ ದೀಕ್ಷಾ ನೀ ತೊಗೊಂಬಿಡು ಬಾ ಹಂಗಾರ ಹೊರಗೆ ಅಂದ. ಗುರುಗಳು ಎದ್ದು ಬಂದ ಬಾ ಹೊರಗೆ ನೋಡಿ ನಟು ವಿಚಾರ ಮಾಡ. ಒಮ್ಮೆ ವಾಪಸ್ ತಗೊಂಡೆ ಅಂತಂದ್ರೆ ನೀ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ನಡಬರಕ ತ್ರಿಶಂಕುವಿನ ನ್ಯಾಯ ಆದಿತ್ತು ನೋಡಂದ್ರೆ ಏನಿಲ್ಲರಿ, ಅವರೆಲ್ಲ ನಮಗೆ ದೀಕ್ಷಾ ಕೊಡ್ತೀವಿ ಅಂದಾರ ನೋಡ್ರಿ ಅಂತಂದಾಗ ಬಂದ. ಬಾ ಹೊರಗೆ ಕರ್ಕೊಂಡು ಬಂದ. ದಿವಸ ಬಟ್ಟೆ ಒಗಿತಿದ್ರಿ ಇವ್ ಗುರುಗಳು. ಎಲ್ಲಿ ಬಟ್ಟೆ ಒಗಿತೀವೋ ಇಲ್ಲೇ ಒಂದು ದೊಡ್ಡದು ಇಟ್ಟದೊಂದು ಇಟ್ಟಾಗಲು ಒಂದು ಕಲ್ಲಿತ್ತು. ಆ ಕಲ್ಲು ಮೇಲೆ ಗುರುಗಳು ದಿವಸ ಬಟ್ಟೆ ತೊಳಿತಿದ್ದ. ಆ ಕಲ್ಲಿನ ಕರ್ಕೊಂಡ್ಬಂದರು. ನೋಡು ನನ್ನ ದೀಕ್ಷಾ ವಾಪಸ್ ಕೊಡ್ಬೇಕಿಲ್ಲ ನೀ ನನಗ, ನೀ ಅಲ್ಲಿ ತಗೋಬೇಕಿಲ್ಲ. ನೀ ಏನ್ ಮಾಡಂದ್ರ, ನಾ ಏನು ನಿನ್ನ ಕಿವ್ಯಾಗ 10 ವರ್ಷದ ಹಿಂದ ನಾ ಏನ್ ನಿನ್ನ ಕಿವ್ಯಾಗ ಮಂತ್ರ ಹೇಳಿನಲ್ಲ, ಆ ಮಂತ್ರವನ್ನ 3 ಸರೆ ಹೇಳು, 3 ಸರೆ ಅಣ್ಣ ಬಾಯಿಲೆ ಅಂದ್ ಕ್ಯಾಕರಿಸಿ ಈ ಕಲ್ಲಿಗೆ ಉಗುಳಿ ಬಿಡೋದನ್ನ ಮಂತ್ರ. ಈ ಕಲ್ಲಿಗೆ ಉಗುಳಿ ಬಿಡು. ಅವ ಅಂದ ಇಟ್ಟಾನಂದವ, ಇಟ್ಟ ಮಾಡಿಬಿಡು. ಮತ್ತೆ ಇಟ್ಟು ಮಾಡಿದ್ರೆ ನೀ ದೀಕ್ಷಾ ಕೊಟ್ಟದ್ದು ಹೊಕ್ಕತಿ, ಹೋಗೇ ಬಿಡ್ತೈತಿ. ಅವ ಅಂದ ಆತ ಎಟ್ಟೋ ತಂದವನ ಬಡ ಅವ್ರೇನು 10 ವರ್ಷದಿಂದ ಕಿವ್ಯಾಗ ಮಂತ್ರ ಹೇಳಿದ್ರಲ್ಲ, ಆ ಮಂತ್ರ 3 ಸರೆ ಅಂದ, ಕ್ಯಾಕರಿಸಿದ, ಆ ಕಲ್ಲಿಗೆ ಉಗುಳಿದ. ಕಲ್ಲಿಗೆ ಉಗುಳಿದೊಟ್ಟ ತಡ ಕಲ್ಲು ಗಡ 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 ವಿಮಾನ ತೆಳಗ್ ಬಂದಾಗ ಏನು ಸಪ್ಪಳಕತ್ಲ ಹಂಗ ಸಪ್ಪಳಾಗಿ ಕಲ್ಲು ತಿರುಕೊಂತ ಮ್ಯಾಲ ಎದ್ದು ಆ ಕಲ್ಲು ಎಲ್ಲಿ ಹೋತಂದ್ರ ಸೀದಾ ಸ್ವರ್ಗಕ್ಕೆ ಹೋತತ್ರಿ. ಆ ಕಲ್ಲ ಸೀದಾ ಮ್ಯಾಲ ತಿರ್ಕೋತ ಸ್ವರ್ಗಕ್ಕೆ ಹೋತಂತ. ಅವ ಅಂದ ಎಲ್ಲಿ ಹೋತ್ರಿ ಕಲ್ಲು ಅದಂದವ. ಸ್ವರ್ಗಕ್ಕೆ ಹೋತ, ಅದು ಕೈಲಾಸಕ್ಕೆ ಹೋತ ಪರಮಾತ್ಮನ ಹತ್ತಿರ. ಮತ್ತ ಆ ಮಂತ್ರ ನನ್ನ ತೆಕ್ಕಿತ್ತಂದ್ರ ನೀನು ಕೈಲಾಸಕ್ಕೆ ಹೋಗಿದ್ದೆಲ್ಲೋ, ನೀನು ಮುಕ್ತಕ್ಕಿದ್ದೆಲ್ಲೋ, ಈ ಬಂಧನದಿಂದ ಬಿಡುಗಡೆ ಆಗುತ್ತಿದ್ದಲ್ಲೋ, ಮುಕ್ತಿ ಆಗುತ್ತಿತ್ತಲ್ಲಪ್ಪ, ತತ್ವ ಜ್ಞಾನ ಆಗುತ್ತಿತ್ತೋ. ಅವ ಅಂದ ತಪ್ಪು ಮಾಡಿನಪ್ಪ ಅಂದವ.
ಹೋಗ್ ಅಲ್ಲಿ ದೀಕ್ಷಾ ತಗೋತಾನಂದಿಯಲ್ಲ ಹೋಗ್ ಹಾದ ಅವ್ರ ಹತ್ತಕ್ಕೆ ಹೋಗಿ ದೀಕ್ಷಾ ಕೊಡ್ತೀರನ್ರಿ ಅತ್ತ ಕೇಳ್ದ. ಹಾಂ ಕೊಡ್ತೀನಿ ದೀಕ್ಷಾ. ಮತ್ತು ಅವ್ರದ್ದು ಹೊಳ್ಳಿ ಕೊಟ್ಟು ಬಂದೇನ ಅವ್ರಿಗೆ ಕೊಟ್ಟನ್ರಿಪ್ಪ, ಹೊಳ್ಳಿ ಅವ್ರಿಗೆ ಕೊಟ್ನಿ. ಹೆಂಗೆ ಕೊಟ್ಟು? ಹಿಂಗೆ ಮಾಡಂದ್ರು ಹಿಂಗೆ ಮಾಡಿನ್ರಿಪ್ಪ, ಕಲ್ಲನ ಮ್ಯಾಲ ಹೋತು. ಅವ ಅಂದ, ಅಂಥ ಗುರುವಿನ ದೀಕ್ಷೆಯನ್ನು ವಾಪಸ್ಸು ಕೊಟ್ಟು ನನ್ನ ಹತ್ತಕ್ಕೆ ಬಂದಿ ಆ ಮೂರ್ಖ, ನಡಿ ಅಂಥ ತತ್ವಜ್ಞಾನಿ ಸದ್ಗುರುನಾಥ ನನಗ ಸಿಕ್ಕಿಲ್ಲ ಜೀವನದೊಳಗೆ, ನಿನಗೆ ಸಿಕ್ಕಾನಂದ್ರೆ ನಿನ್ನ ಜನ್ಮವೇ ಪಾವನ ಹಾಕಿತ್ತು, ನಡಿ ನನಗೂ ಅವನ ಕಡೆ ದೀಕ್ಷಾ ಕೊಡಿಸು ನಡಿ ಅಂತ ಓಡಿ ಬಂದ ದೊಡ್ಡ ಗುರು. ಇವನ ಹತ್ಯಕ್ಕೆ ಓಡಿ ಬಂದ್ರೆ ಬರಗುಡದ ಆ ಗುಡ್ಯಾಗ ಆ ಗುರುಗಳ ಇದ್ದಿದ್ದಿಲ್ಲ ಪಾಪ. ಅವ್ರು ಮತ್ತೆ ಸಂಚಾರ ಮಾಡ್ಕೊತ ಬೇರೆ ಊರಿಗೆ ಹೋಗಿದ್ರು. ಕಾರಣ ಏನು ಅಂತಂದ್ರೆ, ಒಮ್ಮೆ ಸದ್ಗುರುನಾಥ ಕೃಪಾ ಮಾಡಿದ ಅಂತಂದ್ರೆ, ಒಮ್ಮೆ ಸದ್ಗುರುನಾಥ ಕಿವ್ಯಾಗ ಮಂತ್ರ ಹೇಳಿದ ಅಂತಂದ್ರೆ, ಕೆಲವೊಬ್ರು ಅಂತಿರ್ತಾರೆ